ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಸಂಪೂರ್ಣ ಶ್ರೀ ಮಧ್ವಾಲ್ಮೀಕಿ ರಾಮಾಯಣ ಮಹಾಯಾಗ ಶ್ರೀ ದತ್ತ ವಿಜಯಾಂತತೀರ್ಥ ಶ್ರೀಗಳ 21ನೇ ಚಾತುರ್ಮಾಸ್ಯ ವ್ರತ ದೀಕ್ಷೆ ಪ್ರಯುಕ್ತ ಸಂಪೂರ್ಣ ಮಧ್ವಾಲ್ಮೀಕಿ ರಾಮಾಯಣ ಮಹಾಯಾಗ ಲೋಕ ಕಲ್ಯಾಣಾರ್ಥವಾಗಿ ಇಂದಿನಿಂದ 10 ದಿನಗಳ ಕಾಲ ನಡೆಯುವ ಮಹಾಯಾಗ ಗಣಪತಿ ಸಚ್ಚಿದಾನಂದ ಆಶ್ರಮದ ಕಾರ್ಯಸಿದ್ಧಿ ಆವರಣದಲ್ಲಿ ನಡೆಯುತ್ತಿರುವ ಯಾಗ ಹೋಮಕ್ಕೆ ಅಗ್ನಿಮಂಥನ ಮಾಡಿ ಯಾಗಕ್ಕೆ ವಿಜಯಾನಂದ ಶ್ರೀಗಳು ಚಾಲನೆ ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಚ್.ವಿ. ರಾಜೀವ್, ಜಿಲ್ಲಾ ಬ್ರಾಹ್ಮಣ ಅಧ್ಯಕ್ಷರಾದ ಜಿ.ಡಿ. ಪ್ರಕಾಶ್ ಸೇರಿದಂತೆ ಇನ್ನಿತರ ಭಕ್ತರುಗಳು ಭಾಗಿಯಾಗಿದ್ದರು. ಶ್ರೀ ಪಂಡಿತ್ ಶ್ರೀ ಹರ್ಷವರ್ಧನ್ ಶ್ರೀ ಸನಾತನ ಸೌಭಾಗ್ಯ ನಮಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಸೇವೆ ಮಾಡೋದು ಯಾವ ರೂಪದಲ್ಲಾದರೂ ಸಹ ನಾವು ಸೇವೆ ಮಾಡೋದು. ದೊಡ್ಡ ಸ್ವಾಮೀಜಿಯವರಿಗೆ ನಾವೆಲ್ಲ ನಮಸ್ಕಾರ, ಧನ್ಯವಾದಗಳು ಹೇಳಬೇಕು. ಅವರ ಆಶ್ರಮದಲ್ಲಿ ಬಾಲಸ್ವಾಮೀಜಿಯವರ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿಕೊಟ್ರು. ನಮಗೆ ಸ್ವಾಮೀಜಿ ಅಂದರೆ ಈ ಮಠ ಗಣಪತಿ ಪೂಜ್ಯ ಸ್ವಾಮೀಜಿಯವರು ಮತ್ತು ತಮಗೆಲ್ಲರಿಗೂ ನಮಸ್ಕಾರ. ಅವರು ಮಾತಾಡೋದು ಬಗ್ಗೆ ಮಾತ್ರನೇ ನಮ್ಮ ನಾರಾಯಣವರು ಒಬ್ಬರು ಮಾತ್ರನೇ ಅವರಿಗೆ ಮತ್ತೊಮ್ಮೆ ಗಟ್ಟಿಯಾದ ಅಪಾಯಕ್ಕೆ ನೋಡಿದಾಗ ಅವರ ಒಂದು ಭಕ್ತಿ ಹಾಗೆ ನಾರಾಯಣಂ ದೇವಮಕ್ಷರಂ ಪರಮಂ ಪದಂ ಸ್ವಾಹ. ಓಂ ವಿಶ್ವತಃ ಪರಮಾತ್ಮಂ ಹರಿಂ ವಿಶ್ವಮೇವೇದಂ ಪುರುಷಸ್ತಂ ಓಂ ಪತಿಂ ವಿಶ್ವಸ್ಯಾತ್ಮೇಶ್ವರಂ ಶಾಶ್ವತಂ ಶಿವಮಚ್ಯುತಂ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ನಾರಾಯಣಂ ಸ್ವಾಹ. ಓಂ ನಾರಾಯಣ ಪರೋ ಜ್ಯೋತಿರಾತ್ಮ ದತ್ತ ಶ್ರೀ ಗುರುದತ್ತ ಪೂಜ್ಯ ಗುರುದೇವರು ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಆಶೀರ್ವಾದದಿಂದ ಇವತ್ತಿನಿಂದ ಪ್ರಾರಂಭ ಮಾಡಿ 10 ದಿವಸ ಸಂಪೂರ್ಣ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಮಹಾಯಜ್ಞವನ್ನು ಸಂಕಲ್ಪ ಮಾಡಿಕೊಂಡಿದ್ದೇವೆ. ಇಲ್ಲಿ 21ನೇ ಚಾತುರ್ಮಾಸ್ಯದ ಪ್ರಯುಕ್ತ ವಿಶ್ವಶಾಂತಿಗಾಗಿ, ಲೋಕ ಕಲ್ಯಾಣಕ್ಕಾಗಿ. ರಾಮಾಯಣ ಅನ್ನೋದು ನಮ್ಮ ಭಾರತ ದೇಶದ ಒಂದು ಕಣ್ಣಿದ್ದ ಹಾಗೆ. ರಾಮಾಯಣವನ್ನು ಎಲ್ಲರೂ ಓದಬೇಕು, ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಥರದ ವರ್ಗದವ್ರಿಗೂ ಕೂಡ ಸಂಬಂಧಪಟ್ಟಿರೋದು ರಾಮಾಯಣ. ಇದು ನಮ್ಮ ಜೀವನವನ್ನು ಬದಲಾಯಿಸುವಂಥ ರಾಮಾಯಣ. ಹಾಗೆ ಇದ್ದರೆ ನಮಗೆ ಒಳ್ಳೆಯದಾಗುತ್ತೆ, ಹಾಗಿದ್ದರೆ ಕೆಟ್ಟದಾಗುತ್ತೆ ಅಂತ ಹೇಳೋವಂಥ ರಾಮಾಯಣ ಅದು ಬಹಳ ಮುಖ್ಯವಾಗಿದೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಕೂಡ ಬಹಳ ಪ್ರಧಾನವಾದಂಥ ಈ ರಾಮಾಯಣ ಆದರ್ಶ ಜೀವನವನ್ನು ಹೇಗೆ ನಡೆಸಬೇಕು ಅಂತ ಶ್ರೀರಾಮಚಂದ್ರನು ಅವರ ಆ ಚರಿತ್ರೆಯಲ್ಲಿ ನಾವೆಲ್ಲ ಕೂಡ ರಾಮಾಯಣದಲ್ಲಿ ಕೇಳ್ತಾ ಇದ್ವಿ. 24,000 ಶ್ಲೋಕದಿಂದ ಇರುವಂಥ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಇದರ ಸಂಪೂರ್ಣ ಮಹಾಯಾಗ. ದಿನಕ್ಕಿಷ್ಟು ಶ್ಲೋಕ ಅಂತ ಹೇಳಿದ್ದಾರೆ. ಅದರಲ್ಲಿ ಒಂದೊಂದು ಅಕ್ಷರ 1000 ಅಕ್ಷರಕ್ಕೂ ಒಂದೊಂದು ಅಕ್ಷರ ಗಾಯತ್ರಿ ಮಹಾಮಂತ್ರದ ಒಂದೊಂದು ಅಕ್ಷರವನ್ನು ಹೇಳುತ್ತೆ. ಹಾಗಾಗಿ ಇದರಿಂದ ಹೋಮ ಮಾಡೋದ್ರಿಂದ ವಿಶ್ವಶಾಂತಿ, ಲೋಕ ಕಲ್ಯಾಣ. ಈಗ ನಾವು ನೋಡ್ತಾ ಇದ್ವಿ, ಎಲ್ಲಿ ನೋಡಿದ್ರೂ ಕೂಡ ಒಂದು ಯುದ್ಧದ ವಾತಾವರಣ, ಅಶಾಂತಿ. ಆ ಥರದ ಅಶಾಂತಿ ಹೋಗಿ ಎಲ್ಲರಿಗೂ ಕೂಡ ವ್ಯಷ್ಟಿ ಸಮಷ್ಟಿಯಾಗಿ ಒಳ್ಳೆಯದಾಗಬೇಕು ಅನ್ನೋವಂಥ ಸಂಕಲ್ಪದಿಂದ ಈ ರಾಮಾಯಣ ಯಾಗವನ್ನು ಇಲ್ಲಿ ಸಂಕಲ್ಪ ಮಾಡಿದ್ದೀವಿ. ನೀವೆಲ್ಲರೂ ಕೂಡ ಬಂದು ರಾಮಾಯಣವನ್ನು ಒಂದು ಸಲ ಆದರೂ ಜೀವನದಲ್ಲಿ ನಾವು ಪಾರಾಯಣ ಮಾಡಿರಬೇಕು. ಭಾರತೀಯರು ಅನ್ನೋರು ಅವರು ಇವರು ಅಂತಲ್ಲ, ಭಾರತೀಯನಾದವನ್ನೆಲ್ಲರೂ ಕೂಡ ರಾಮಾಯಣವನ್ನು ತಿಳ್ಕೊಂಡಿರಬೇಕು. ಆ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ನೀವು ಬಂದು ರಾಮಾಯಣ ಪಾರಾಯಣ ಮಾಡಬಹುದು. ಇಲ್ಲ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರವನ್ನಾದರೂ ನೀವು ಪಠಿಸ್ಕೊಂಡು ಆ ರಾಮಾಯಣ ಯಾಗವನ್ನು ದರ್ಶನ ಮಾಡ್ಬೋದು. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣವಾಗಲಿ, ವಿಶ್ವಶಾಂತಿ ಆಗಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್.